ಐಪಿಎಲ್ ಟಿಕೆಟ್ಗೆ ಶಾಸಕರಿಂದ ಒತ್ತಾಯ. ವಿಧಾನಸಭೆ ಪರಿಷತ್ನಲ್ಲಿ ಶಾಸಕರ ಆಗ್ರಹ ನೋಡಿ. ಜನರನ್ನು ಗೆಲ್ಸ್ ಕಳಿಸಿದ್ ಯಾದಕ್ಕೆ ನಾನು ಅಭಿವೃದ್ಧಿ ಮಾಡ್ಲಪ್ಪ, ಜನರ ಕಷ್ಟಗಳಿಗೆ ಸ್ಪಂದಿಸ್ಲಿ ಅಂತ. ಇವರು ಅಧಿವೇಶನ ಯಾವ ಕಾರಣಕ್ಕೆ ಯೂಸ್ ಮಾಡಿಕೊಂಡ್ರು ಅಂದರೆ IPL ಟಿಕೆಟ್ಗೋಸ್ಕರ ರೀ ನಮ್ಮ ಮನೇಲಿ ಕೇಳ್ತಾ ಇದ್ದಾರೆ, ಹೆಂಡತಿ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ. ಅಲ್ಲಿ ಯಾರು ಒಬ್ಬನೇ ಒಬ್ಬ ಶಾಸಕ ಕೂಡ ನಮ್ಮ ಕ್ಷೇತ್ರದ ಜನ ಕೇಳ್ತಾ ಇದ್ದಾರಪ್ಪ, ಅವ್ರಿಗೊಂದು ಸ್ವಲ್ಪ ಕೊಡ್ಸೋಣ ಅವ್ರಿಗೆ ಇವ್ರಿಗೆ ನೋಡ್ದಲೇ ಇದ್ದಂಥವ್ರಿಗೆ ಅಂತ ಯಾರು ಏನು ಕೇಳಲಿಲ್ಲ. ನಮ್ಮ ಮನೆಯಲ್ಲಿ ಕೇಳ್ತಾ ಇದ್ದಾರೆ ಕೊಡಬೇಕು ಅಂತ. ವಿಧಾನಸಭೆ ಪರಿಷತ್ನಲ್ಲಿ ಶಾಸಕರ ಆಗ್ರಹಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೈದ್ಯರು ಸಿಗ್ತಾ ಇಲ್ಲ, ಜನರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ ಮಾತ್ರ IPL ಚಿಂತೆ. ಪಾಪ IPL ನೋಡಬೇಕು ಇವರೆಲ್ಲ ಹೋಗ್ಬಿಟ್ಟು. ಅದಕ್ಕೂ ದುಡ್ಡು ಕೊಡಲ್ಲ ನೋಡಿ ಇವರು, ಅದು ಕೂಡ ಪುಕ್ಸಟ್ಟೆ. ಜನ ಮಾತ್ರ ದುಡ್ಡು ಕೊಟ್ಟು ನೋಡಬೇಕು ಎಲ್ಲದನ್ನೂ ಕೂಡ. ಟೋಲಲ್ಲಿ ಪುಕ್ಸಟ್ಟೆ, ಅವರು ಉಳ್ಕೊಳ್ಳೋದಕ್ಕೆ ಶಾಸಕರ ಭವನಕ್ಕೆ ಪುಕ್ಸಟ್ಟೆ, ಮಾತಾಡೋಕ್ಕೆ ಪುಕ್ಸಟ್ಟೆ, ಎಲ್ಲ ನಮ್ಮ ದುಡ್ಡೆ. ಈಗ IPL ಟಿಕೆಟು ಕೂಡ ಬೇಕಂತೆ ಪಾಪ ಇವ್ರ ಫ್ಯಾಮಿಲಿಯರೆಲ್ಲ ಕುತ್ಕೊಂಡು ಹೋಗಿ ನೋಡಬೇಕಲ್ಲ. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದನದಲ್ಲಿ ಶಾಸಕರ ನಡೆಯನ್ನ ಖಂಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಅಂತ ನೆಟ್ಟಿಗರು ಆಕ್ರೋಶ. ಯಾಕೆಂದ್ರೆ ಒಂದು ಕೆಲಸ ನೆಟ್ಟಗಾಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ಶಾಸಕರು ಫೋನ್ಗಳನ್ನು ಎತ್ತಲ್ಲ. ಇಂಥ ಸಂದರ್ಭದಲ್ಲಿ ಪಾಪ IPL ಚಿಂತೆ ನಮ್ಮ ಶಾಸಕರುಗಳಿಗೆ ಏನೇನೆಲ್ಲ ಚರ್ಚೆ ಆಗುತ್ತೆ ನೋಡಿ ಅಧಿವೇಶನದಲ್ಲಿ. ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ಮಾನ್ಯ ಅಧ್ಯಕ್ಷರಿಗೆ ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಡಾಕ್ಟ್ರೇ ಸರ್ ನಿಮ್ ಪರವಾಗಿ ಸರ್ MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಯಾರು ಟಿಕೆಟ್ ಕೊಡ್ತಾ ಇದ್ರು MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು, ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು. ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ. ಬಂದಿದ್ದೀನಿ ನಾವೀಗ. ವೀಕ್ಷಕರೇ ನಮಸ್ಕಾರ. ನಾನೀಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿದ್ದೀನಿ. 1:45ಗೆ ಓಪನ್ ಆಗ್ಬೇಕು ಮಧ್ಯಾಹ್ನ. ಸುಮಾರು 2:30 ಆಗಿದೆ ಇವಾಗ. ಬನ್ನಿ ಡಾಕ್ಟರ್ ಇದಾರೆ ಇಲ್ವಾ ಅಂತ ತೋರಿಸ್ತೀನಿ. ಜನ ಕಾಯ್ತಾ ಇದ್ದಾರೆ ಒಳಗಡೆ. ಡಾಕ್ಟರ್ ಇಲ್ಲ, ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಆಸ್ಪತ್ರೆ ತೋರಿಸ್ಬೇಕು ಅಂತ. ಇಲ್ಲಿ ಯಾವ ಡಾಕ್ಟರ್ ಇಲ್ಲ 6 ಜನ ಡಾಕ್ಟರ್ ನೋಡಿ. ಇಲ್ಲಿ ಒಳಗಡೆ ಯಾರು ಡಾಕ್ಟರ್ ಇಲ್ಲ. ಈಗ ನಾನೇ ಡಾಕ್ಟರ್ ಕುತ್ಕೊಬೇಕಾ ನಾನೇ? ಇಲ್ಲಿ ಜನ ಕಾಯ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಜನ ಕಾಯ್ತಾ ಇದಾರೆ ಅಂತ. ಇಲ್ಲಿ ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ನಾವೀಗ ಕಾಲ್ ತೋರಿಸ್ಬೇಕಂತ. ನಮಗೆ ಹೆಂಗಾಯ್ತು ನೋಡೋಣ, ಪ್ರಶ್ನೆ ಮಾಡ್ಬೇಕಂತಾನೆ ಬಂದೆ. ಯಾರು? ಡಾಕ್ಟರ್ ವೆಂಕಟೇಶ್ ಇಲ್ಲ. ಇಲ್ಲಿ ನೋಡಿ ಡಾಕ್ಟರ್ ಇಲ್ಲ. ಡಾಕ್ಟರ್ ಗಣೇಶ್ ವಿಭಾಗದ ಮುಖ್ಯಸ್ಥರು ಅವರು ಇಲ್ಲ. ಸ್ಟೂಡೆಂಟ್ಸ್ ಗಳು ಕುತ್ಕೊಂಡಿದ್ದಾರೆ ಪಾಪ. ಇಲ್ಲಿ ಸ್ಟೂಡೆಂಟ್ಸ್ ಗಳು ಬಂದಿಲ್ಲಿ ನೋಡ್ಬೇಕಾ? ಅವರು ಪ್ರಾಕ್ಟೀಸ್ ಮಾಡೋರು ನೋಡ್ಬೇಕಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ TA ಶರವಣ ಅವರು ವಿಧಾನ ಪರಿಷತ್ನ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಜನ ಗ್ಯಾಸ್ ಟ್ರಬಲ್ಲು, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ರೋಡ್ ಸರಿ ಇಲ್ಲ, ಕರೆಂಟ್ ಇಲ್ಲ, ನೀರು ಬರ್ತಾ ಇಲ್ಲ ಅಂತೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಇಲ್ಲಿ IPL ಟಿಕೆಟ್ ಸಿಗ್ತಾ ಇಲ್ಲ ನಮ್ಮ ಫ್ಯಾಮಿಲಿಗೆ ಅಂತ ಮಾತನಾಡ್ತಾರೆ ಅಂದ್ರೆ ಅಧಿವೇಶನ ಯಾವ ಕಾರಣಕ್ಕೆ ನಡೀತಾ ಇದೆ ಅಂತ ನೋಡಿ ಬ್ರದರ್, ಹೇಳಿ ಸರ್. 3 ವಾರಗಳ ಆಗ ಈ ಒಂದು ಅಧಿವೇಶನ ವಿಧಾನಮಂಡಲ ನಡೀತಾ ಇದೆ, ಬಡ್ಜೆಟ್ ಅಧಿವೇಶನ. ಪ್ರತಿದಿನ ಕೂಡ ನಮ್ಮ ಮೇಲ್ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಚರ್ಚೆಗಳು, ಸುದೀರ್ಘ ಚರ್ಚೆಗಳು ಮಾಡ್ತೀವಿ, ಡಿಬೇಟ್ ಮಾಡ್ತೀವಿ. ಸರ್ಕಾರವನ್ನ ಮಾಡುವಂತ ತಪ್ಪುಗಳನ್ನ ಎಳೆಯಾಗಿ ಬೆಳಕು ಚೆಲ್ಲುವಂತ ಕೆಲಸವನ್ನ ನಾವು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀವಿ. ಎಲ್ಲಿ ಕೂಡ ನಾವು ಇದಕ್ಕೆ ಏನು ನಾವು ಒತ್ತು ಕೊಟ್ಟಿಲ್ಲ. ತಮಗ್ ಗೊತ್ತಿರ್ಬೋದು, ಕೆಲವು ದಿನ ಪ್ರಶ್ನೋತ್ತರನೇ ಬಂದಿಲ್ಲ ಅಂತೇಳಿ ಗಲಾಟೆ ಮಾಡಿದೀವಿ. 1518 ಪ್ರಶ್ನೆಗಳನ್ನ ಕೇಳಿದೀವಿ. 1450 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಅದು ಕೂಡ ಕೊನೆ ದಿನಗಳಲ್ಲಿ 3-4 ದಿವಸ ಇದ್ದಾಗ ಸಭಾಪತಿಗಳು ಚಾಟಿ ಬೀಸಿ ಮತ್ತೆ ಚೀಫ್ ಸೆಕ್ರೆಟರಿಗೂ ತಾಕೀತು ಮಾಡಿ ಯಾರು ಉತ್ತರವನ್ನ ಕೊಡ್ಲಿಲ್ವೋ ಆ ಇಲಾಖೆಯ ಯಾರು ACS ಯಾರಿದ್ದಾರೆ
ಅವ್ರಿಗೆ ನಾವು ಸಸ್ಪೆಂಡ್ ಮಾಡ್ತೀವಿ ಅದು ಅಂತ ಹೇಳಿ ನಾವು- ಸದನದಲ್ಲಿ ಅದು ನಾವು ಕೂಡ ತೋರ್ಸಿದ್ವಿ ಅಲ್ಲಲ್ಲ ಸರ್. ಹೇಳಿದ್ದು ನೀವು ಇದನ್ನ ಹೈಲೈಟ್ ಮಾಡ್ತಾ ಇದ್ದೀರಿ. ಅಲ್ಲ, ಯಾರೋ ಅದನ್ನು ಲಾಸ್ಟ್ ಅಲ್ಲಿ ತೋರ್ಸಿದ್ವಿ, ಒಬ್ರು ಇದನ್ನು ಯಾರೋ ತೋರ್ಸ್ಬೇಕಲ್ಲ? ಒಬ್ರು ಒಂದ್ ನಿಮಿಷ ತೋರ್ಸಿ ಒಳ್ಳೇದೇ. ಕೊನೆಯದಾಗಿ ಅವ್ರು ಯಾರೋ ಒಬ್ರು ಶಾಸಕರು ಮಾತಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಜನಗಣಮನ ಆಡೋಕ್ ಮುಂಚಿತವಾಗಿ ನಾವು ಕೂಡ ಕೆಲವರು ಎದ್ದು ನಿಂತು ನೋಡಿ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಮಾರಾಟ ಮಾಡಿದೀನಿ ಅಂತ ತೋರಿಸ್ತಾರೆ. ಬ್ಲಾಕ್ ಅಲ್ಲಿ ಟಿಕೆಟ್ ಗಳನ್ನ ಮಾರಾಟ ಮಾಡ್ಕೋತಾರೆ. ಯಾರು ಅಭಿಮಾನಿಗಳಿದ್ದಾರೆ, ಸ್ಪೋರ್ಟ್ಸ್ ಬಗ್ಗೆ ಕಾಲೇಜ್ ಇರೋರು, ಬ್ಲಾಕ್ ಅಲ್ಲಿ ಮಾರ್ಕೊಂತಾ ಇದಾರೆ, ಅದಕ್ಕೆಲ್ಲ ಕಡಿವಾಣ ಹಾಕಿ ಅನ್ನುವಂಥದ್ದು ಬೇರೆ. ನಮ್ ಫ್ಯಾಮಿಲಿಗೆ ಹೇಳ್ಕೊಡ್ತಾ ಇದಾರೆ, ಇನ್ನೂ ಜಾಸ್ತಿ ಕೊಡಿ, 5 ಟಿಕೆಟ್ ಕೊಡಿ ಅಂತ ಕೇಳುವಂಥದ್ದು. ಶಾಸಕರಿಗೆ ಅದ್ರಲ್ಲೂ ಕೂಡ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ವಾ ಅಂತ ಜನಸಾಮಾನ್ಯರೇ ಹೋಗ್ತಾರೆ, ದುಡ್ಡು ಕೊಟ್ಬಿಟ್ಟು ನೋಡ್ತಾರೆ. ಇಲ್ಲ ದುಡ್ಡು ಕೊಟ್ಟೆ ಕೇಳಿರೋದು, ಫ್ರೀ ಅಲ್ಲ. ಶಾಸಕರಿಗೆ ಯಾವ್ದೋ ಒಂದು ಪಾಸ್ ಕೊಡ್ತಾ ಇದೀರಿ, ಅದು ಯಾವ್ದೋ ಲೋ ಸ್ಟ್ಯಾಂಡ್ ಇದೆ, ಅದು ಬೇಡ, ನಾವು ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅವ್ರು ಕೇಳಿರತಕ್ಕಂಥದ್ದು. ನಾನು ಕೇಳಿಸ್ಕೊಂಡಿಲ್ಲ, ಬಟ್ ಬೇರೆಯವ್ರು ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೆ. ಕಾಶಪ್ಪನವರು ಕೆಳಮನೆಯಲ್ಲಿ ಮಾತಾಡಿರತಕ್ಕಂಥದ್ದು ನಾನು ಕೇಳಿಸ್ಕೊಂಡಿಲ್ಲ, ಬಟ್ ಹೇಳಿರೋದನ್ನ ನನ್ಗೆ ಗೊತ್ತಾಗಿದೆ. ನಾವು ದುಡ್ಡು ಕೊಡ್ತೀವಿ, ಗೌರವಯುತವಾಗಿ ಯಾವ್ದೋ ಒಳ್ಳೆ ಅಂತ ಹೇಳಿಲ್ಲ. ನಮಗೆ 1 ಟಿಕೆಟ್ ಕೊಡ್ತಾ ಇದಾರೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ಕೇಳ್ತಾ ಇದಾರೆ, ಏನ್ ಹೇಳೋದು ಅಂತ ಹೇಳಿದ್ರು. ಅಟ್ಲೀಸ್ಟ್ ಪಾಪ ನಮ್ ಕ್ಷೇತ್ರದವ್ರು ಕೇಳ್ತಾ ಇದಾರೆ, ನೋಡಿಲ್ದೆ ಹೋದವ್ರಿಗೆ ಕಳಿಸ್ತೀವಿ ಕೊಡಿ ಜಾಸ್ತಿ ಅಂದ್ರೆ ಒಂಥರ ಪಾಪ ಫ್ಯಾಮಿಲಿಗೆ ಅಧಿವೇಶನ ಇದು ಅನ್ನಂಗ್ ಆಗ್ಬಿಟ್ಟಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ, ಎಷ್ಟು ಸಮಸ್ಯೆಗಳಿದಾವೆ ಅದನ್ನ ಮಾತನಾಡ್ತಿಲ್ಲ ಇವ್ರುಗಳು ಅಂತ. ಇಲ್ಲ, ಸಮಸ್ಯೆಗಳ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ನಾನು ಖುದ್ದಾಗಿ ಅಲ್ಲೇ ಕೂತಿದ್ದೀನಿ, ನಾನು ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ ಮೇಲ್ಮನೆ ಆಯ್ತು, ಕೆಳಮನೆಯಲ್ಲಿ ಆಗಿದ್ದಲ್ಲ, ಅದಕ್ಕೆ ಕೇಳ್ದೆ ನಾನು. ಅದು ಕೆಳಮನೆ ನನಗೆ ಗೊತ್ತಿಲ್ಲ ಬ್ರದರ್, ನಾನು ಕೆಳಮನೆಯಲ್ಲಿ ನಾನು ಕೇಳಿಸ್ಕೊಂಡಿಲ್ಲ. ಓಕೆ, ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಯ್ತಲ್ಲ. ಒಬ್ಬರು ಶಾಸಕರು ಈ ರೀತಿಯಾಗಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ನನ್ನ ಪ್ರಶ್ನೆ ಅಷ್ಟೇ. ಇಲ್ಲ, ನಾನು ಕೂಡ ಒಪ್ಪೋದಿಲ್ಲ. ತಾವು ಮಾಧ್ಯಮಗಳಲ್ಲಿ ಏನ್ ಇದನ್ನ ರೈಸ್ ಮಾಡಿದಿರಿ, ಫ್ಯಾಮಿಲಿಗೋಸ್ಕರ ಅಂತ ಕೇಳೋದು ತಪ್ಪಾಗುತ್ತೆ. ಯಾಕೆಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಶಕ್ತಿ ಇದೆ, ದುಡ್ಡು ಕೊಟ್ಟು ಹೋಗೋಕೆ ನಮ್ಗೇನ್ ಶಕ್ತಿ ಇಲ್ವಾ? ಅದೇನ್ ನಾವ್ ಇದನ್ನ ನಂಬ್ಕೊಂಡಿದೀವಾ? ಅಲ್ಲ, ಈಗ ಕೆಳಗಡೆ ಸ್ಟ್ಯಾಂಡ್ ಕೊಟ್ರು, ಬೇಡಪ್ಪ ನಾನು ಮೇಲ್ಗಡೆ ಸ್ಟ್ಯಾಂಡ್ ಅಲ್ಲೇ ತಗೊಳ್ತೀನಿ ದುಡ್ಡು ಕೊಟ್ಟು ಅನ್ನೋದು ಆಗಲ್ವಾ? ಹೌದು. ಈಗ ಏನಾಗುತ್ತೆ, ಈ ತರ ಮ್ಯಾಚ್ ಗಳಾದಾಗ ನಮ್ಮ ಸಪೋರ್ಟರ್ಸ್ ಇರ್ತಾರೆ, ಅಂದ್ರೆ ನಮ್ಮ ಅಭಿಮಾನಿಗಳಿರ್ತಾರೆ, ಅವರೇ ನಮ್ಮ ದಿನ ಕೇಳ್ತಾರೆ. ನಾವೇನ್ ಮಾಡ್ತೀವಿ, ದುಡ್ಡು ಕೊಟ್ಟು ಖರೀದಿ ಮಾಡಿ ಅವ್ರನ್ನ ಕೊಟ್ಟು ಕಳಿಸ್ತೀವಿ, ಅವ್ರಿಗೆ ಸಮಾಧಾನ ಮಾಡ್ತೀವಿ. ಈಗಿರುವಂತ ಶಾಸಕರು, ಪರಿಷತ್ ಸದಸ್ಯರನ್ನ ಯಾರಾದ್ರೂ ನೋಡಿದ್ರೆ ಒಬ್ಬರು ಯಾರಾದ್ರೂ ಬರೀ ಲಕ್ಷಾಧೀಶ್ವರ್ ಯಾರಾದ್ರೂ ಇದಾರಾ? ಒಂದು ಟಿಕೆಟ್ ಅನ್ನ ತಗೊಳ್ಳೋದಕ್ಕೆ ಆಗ್ದಲೇ ಇರುವಷ್ಟು ಯಾರಾದ್ರೂ ಇದಾರ ಶಾಸಕರು? ಖಂಡಿತ ಇಲ್ಲ. ಹೌದು. ಅವ್ರವ್ರಿಗೆ ಕೆಪಾಸಿಟಿ ಇದೆ, ಅವ್ರವ್ರು ಖಂಡಿತ ಮಾಡುವಂತ ಶಕ್ತಿ ಇದೆ. ಅದನ್ನ ಸರ್ಕಾರ ಏನಾಗಿದೆ, ಈಗ ಆನ್ಲೈನ್ ಅಂತ ಹೇಳ್ಬಿಟ್ರಲ್ಲ, 1 ಅವರಲ್ಲಿ ಕ್ಲೋಸ್ ಆಗೋಯ್ತು ಅಂತ ಹೇಳಿ ಪಬ್ಲಿಕ್ ನನಗೆ ಕಂಪ್ಲೇಂಟ್ ಮಾಡಿದ್ರು. ಏನ್ ಸರ್ ಈ ತರ ಮಾಡ್ಬಿಟ್ರು, RCB ಬ್ಯಾನ್ ಮಾಡಿದ್ರು, ಮತ್ತೆ ಈಗ ತಂದಿದ್ದೀರಾ, ಮತ್ತೆ ನಿಮ್ ಸರ್ಕಾರ ಈ ತರ ಮಾಡ್ತಾ ಇದೆ ಆನ್ಲೈನ್ ಅಂತ ಹೇಳಿ. RCB ಅವರು 1 ಅವರಲ್ಲಿ ಎಲ್ಲ ಕ್ಲೋಸ್ ಅಂತಾರೆ. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ನಮ್ ಬೆಂಗಳೂರಲ್ಲಿ ನಡೆಯುವಂತ ಮ್ಯಾಚ್ ನಾವು ನೋಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಬಹಳ ಜನ ನನ್ನ ಹತ್ರ ದೂರನ್ನ ಕೂಡ ಹೇಳ್ತಾ ಇದ್ರಲ್ಲ ಸರ್. ಈ ಪಾಯಿಂಟ್ ಗಳನ್ನ ಏನಾದ್ರೂ ಹೇಳಿದಿದ್ರೆ ನಾವ್ ಈ ಪ್ರಶ್ನೆನೇ ಕೇಳ್ತಾ ಇರ್ಲಿಲ್ಲ, ಇದನ್ನ ತೋರಿಸ್ತಾನೆ ಇರಲಿಲ್ಲ. ಓಕೆ ಅಪ್ಪ ಮಾತನಾಡಿದ್ದಾರೆ, ಅಭಿಮಾನಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಿದ್ದೆ ನಾನೇ. ಸದನದಲ್ಲಿ ಜನಗಣಮನ ಆಡಬೇಕು. ನಿನ್ನೆ ಸಾಯಂಕಾಲ ಕೊನೆ ಟೈಮಲ್ಲಿ ಅಲ್ಲಿ ಕಾನೂನು ಸಚಿವರು ಕೂತಿದ್ರು, ಹೋಮ್ ಮಿನಿಸ್ಟರ್ ಇರ್ತಾರೆ ಅಂತ ಅನ್ಕೊಂಡಿದ್ದ. ಆಗ್ತಾನೆ ಅವ್ರು ಹೊರಟ್ರು. ಸಭಾಪತಿಗಳ ಅನುಮತಿ ಕೇಳ್ಬಿಟ್ಟು ನಾನೇ ಕೇಳಿದ್ದೀನಿ, ನೋಡಿ ಎಲ್ಲಾ ಟಿಕೆಟ್ ನ ಬ್ಲಾಕ್ ಅಲ್ಲಿ ಮಾರ್ಕೋತಾರೆ, ಆನ್ಲೈನ್ ಅಲ್ಲಿ 1 ಅವರ್ ಖಾಲಿ ಅಂತಾರೆ, ಇದನ್ನ ದಯಮಾಡಿ ಸರ್ಕಾರ ಪರಿಗಣಿಸ್ಬೇಕು. ಈ ತರ ಕ್ರಿಕೆಟ್ ಅಭಿಮಾನಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಅಂತೇಳಿ, ಮತ್ತೆ ಒಟ್ಟಾರೆ ಎಲ್ಲಾ ಶಾಸಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇದು ಚರ್ಚೆ ಮಾಡುವಂತ ವಿಚಾರ ಅಲ್ಲ. ಖಂಡಿತ ಸರ್ಕಾರ ಇದನ್ನ ಪರಿಗಣಿಸಿದೆ, ನಾವು ಮಾತಾಡ್ತೀವಿ ಮಾಡ್ತೀವಿ ಅಂತೇಳಿ ನಮ್ಮ HK ಪಟೇಲ್ ಸಾಹೇಬ್ರು, ಕಾನೂನು ಸಚಿವರು ಕೂಡ ಅಲ್ಲಿ ಉತ್ತರ ಕೊಟ್ರು. ಅಲ್ಲಿ ನಾನೇ ಕೂತಿದ್ದೀನಿ, ನಾನೇ ಪ್ರಶ್ನೆ ಮಾಡಿದ್ದೀನಿ. ನಾವು ಯಾವಾಗ್ಲೂ ಅಷ್ಟೇ ಜನರ ಪರವಾಗಿ ಧ್ವನಿ ಎತ್ತುವಂತ ಒಂದು ಪ್ರಾಮಾಣಿಕತೆಯನ್ನ ಅಲ್ಲಿ ನೋಡುವಂತ ಮಾಡ್ತಾರೆ. ಬೇರೆಯವ್ರಂಗ್ ಮಾಡಿದ್ರಲ್ಲ, ಅದಕ್ಕೆ ಹೇಳಿದ್ವಿ. ಥ್ಯಾಂಕ್ ಯು ಸರ್, ನ್ಯೂಸ್ 18. ಇಲ್ಲ, ಎಲ್ಲರೂ ಮಾಡ್ಬೇಕು. ತಾವು ಏನು ಈಗ ರೈಸ್ ಮಾಡಿದೀರಾ ವ್ಯಾಲಿಡ್ ಪಾಯಿಂಟ್ ಅದು. ನಾನು ಕೂಡ ನಿಮ್ಮ ನ್ಯೂಸ್ 18 ಪರವಾಗಿ ನಾನು ಕೂಡ ಇದ್ದೀನಿ. ಯಾವುದೇ ಶಾಸಕರಾಗ್ಲಿ ಅವರು ವೈಯಕ್ತಿಕವಾಗಿ ಏನು ಬರಬಾರದು, ಎಲ್ಲ ಸಾರ್ವಜನಿಕವಾಗಿ ಸಮಸ್ಯೆಗಳನ್ನ ಬಗೆಹರಿಸಿ ವಿಧಾನಮಂಡಲ ಕರೆಯದೆ ಅದಕ್ಕೋಸ್ಕರ ಡಿಬೇಟ್, ಹೆಲ್ದಿ
ಮೊದಲೇ ಎಲ್ಲ ದಿನಗಳನ್ನ ಕಟ್ ಮಾಡ್ತಾರೆ. ಅಧಿವೇಶನ ಮುಂಚೆ ಎಷ್ಟೆಷ್ಟು ದಿನ ನಡೀತಾ ಇತ್ತು, ಈಗ ಬರೀ 10 ದಿನ ಸೀಮಿತ ಮಾಡ್ತಾರೆ. ಅದರಲ್ಲಿ ಬರೀ ಜಗಳ ಎಂಥದ್ದು ಸಭಾತ್ಯಾಗ ಅನ್ಕೊಂಡೆ 5-6 ದಿನ ಹೋಗ್ಬಿಡುತ್ತೆ. ಅಂಥದ್ರಲ್ಲೂ ಕೂಡ ಅದನ್ನ ಸರಿಯಾಗಿ ನಡೆಸೋದಿಲ್ಲ. ಅವ್ರ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇದೇ ಆಕ್ರೋಶ ಇರೋದು ಸರ್. ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.